ರಾಜ್ಯದಲ್ಲಿ ಖುಷ್ಕಿ ಬೇಸಾಯ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿದ್ದು. ಮಳೆ ಇಲ್ಲ ಅಂದ್ರೆ ಬೆಳೆಯೂ ಇಲ್ಲ. ಹೀಗಾಗಿ ಬಿದ್ದ ಮಳೆ ನೀರನ್ನ ಸಂರಕ್ಷಣೆ ಮಾಡೋದು ಬಹುಮುಖ್ಯವಾದ ಅಂಶ. ಇದರಲ್ಲಿ ಕೃಷಿ ಹೊಂಡಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸರ್ಕಾರವು ಕೂಡ ಕೃಷಿ ಭಾಗ್ಯ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ರೈತರಿಗೆ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಡ್ತಿದೆ. ಖುಷ್ಕಿ ಬೇಸಾಯ ಅಂದ್ರೆ ಮಳೆಯ ಜೊತೆಗಿನ ಜೂಜಾಟ ಅಂತಾನೆ ಹೇಳ್ಬಹುದು. ರಾಜ್ಯದ ಬಹುಪಾಲು ಕೃಷಿ ಮಳೆ ಆಧಾರಿತವಾಗಿದ್ರಿಂದ ವರುಣನ ಕೃಪೆ ಬೇಕೇ ಬೇಕು. ಮಳೆ ಇಲ್ಲ ಅಂದ್ರೆ ಬೆಳೆನೂ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ಬಿದ್ದ ಮಳೆ ನೀರನ್ನ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬ ರೈತನ ಕರ್ತವ್ಯ. ಮಳೆಯಾಶ್ರಿತ ಭೂಮಿಗಳಲ್ಲಿ ನೀರಿನ ಸಂರಕ್ಷಣೆಗೆ ಅನೇಕ ತಂತ್ರಜ್ಞಾನಗಳಿವೆ. ಅದರಲ್ಲಿ ಕೃಷಿ ಹೊಂಡ ಕೂಡ ಒಂದು. ಖುಷ್ಕಿ ಬೇಸಾಯದಲ್ಲಿ ಈ ಕೃಷಿ ಹೊಂಡದ ಮಹತ್ವವನ್ನರಿತ ಸರ್ಕಾರ ಕೂಡ ಕೃಷಿ ಭಾಗ್ಯ ಯೋಜನೆಯ ಅಡಿ ರೈತರಿಗೆ ಸಹಾಯಧನ ಮೂಲಕ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಡ್ತಿದೆ. ಕಳೆದ ಸುಮಾರು 5 ವರ್ಷಗಳಿಂದ ಹಲವಾರು ರೈತರು ಈ ಯೋಜನೆಯ ಪ್ರಯೋಜನ ಪಡ್ಕೊಂಡಿದ್ದಾರೆ ಅಂತಾರೆ ವಿಜಯಪುರದ ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್. ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡುವುದು, ಬೇರೆ ಬೇರೆ ಅಳತೆಯ ಮತ್ತು ಪ್ರಮಾಣದ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡುವುದು ಈ ಯೋಜನೆಯ ಉದ್ದೇಶ. ರೈತರು ಮೊದಲನೇದಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ ಇಲಾಖೆಗೆ. ಅವರು ಅವರ ಜಮೀನಿನ ಒಂದು ಅಳತೆ ಪ್ರಕಾರ, ಅಂದರೆ ನಾವೇನು ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೀವಿ, ಆ ಒಂದು ಬೇಸಿಸ್ ಮೇಲೆ ಬೇರೆ ಬೇರೆ ಅಳತೆದು, ಅದು 10x10x3, ಅಂದರೆ 10 ಮೀಟರ್ ಬೈ 10 ಮೀಟರ್ ಮತ್ತು 3 ಮೀಟರ್, ಈ ಥರ ಸೈಜ್ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಮ್ಯಾಕ್ಸಿಮಮ್ 21x21x3 ಅಷ್ಟು ಸಹಿತ ಹೊಂಡಗಳನ್ನು ರೈತರು ಮಾಡಿಸ್ಕೋತಾ ಇದ್ದಾರೆ. ಸುಮಾರು ಕೃಷಿ ಹೊಂಡ ನಿರ್ಮಾಣ ಮಾಡೋದರಲ್ಲಿ 80% ಸಹಾಯಧನ ಸಾಮಾನ್ಯ ರೈತರಿಗೆ ಸಿಗ್ತದೆ. 90% ಸಹಾಯಧನ SC/ST ರೈತರಿಗೆ ಮೀಸಲಾಗಿದೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಈ ಒಂದು ಮಹತ್ತರವಾದ ಯೋಜನೆಯನ್ನು ಕಳೆದ 5 ವರ್ಷಗಳಿಂದ ಅನುಷ್ಠಾನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ಇದರ ಒಂದು ಲಾಭವನ್ನು ಪಡಿತಾ ಇದ್ದಾರೆ. ಬಹಳಷ್ಟು ಜನ ನಾವು ರೈತರು ಇಲಾಖೆಯಿಂದ ನಿರ್ಮಾಣ ಮಾಡಿಕೊಟ್ಟಾಗ ರೈತರು ತಾವೇ ಅರ್ಜಿ ಸಲ್ಲಿಸಿ ಇದನ್ನು ತಮ್ಮ ಒಂದು ಮುಖಾಂತರನೇ ಈ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಕೋಬಹುದು. ಇಲ್ಲ ಅಂದರೆ JCB ಮುಖಾಂತರ ಏಜೆನ್ಸಿ, ಅಂದರೆ ಅನುಮೋದಿತ ಸಂಸ್ಥೆಗಳಿಂದ ಸಹಿತ ಈ ಕೃಷಿ ಹೊಂಡಗಳನ್ನು ಅವರು ಮಾಡಿಸ್ಕೋಬಹುದು. ಮೊದಲು ಅವರು ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ. ಅದು ಆದ ಮೇಲೆ ಇಲಾಖೆಯ ಅನುದಾನ ಲಭ್ಯತೆ ಅನುಸಾರ ವರ್ಕ್ ಆರ್ಡರ್ ಕೊಡ್ತೀವಿ. ಅಥವಾ ಇದನ್ನು ಆನ್ಲೈನ್ ಸಿಸ್ಟಮ್ ಮಾಡಿದ್ದಾರೆ. ರೈತರು ಸಹಿತ ಅವರ ಬೇಡಿಕೆ ಪತ್ರವನ್ನು ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ತಮ್ಮ ಬೇಡಿಕೆಯನ್ನು ಸಲ್ಲಿಸಬಹುದು. ಇಲಾಖೆಯ ಒಂದು ಮಾರ್ಗಸೂಚಿ ಪ್ರಕಾರ ಇದನ್ನು ಹಂತಗಳಲ್ಲಿ ನಾವು ಅನುಷ್ಠಾನ ಮಾಡ್ತೀವಿ. ಇನ್ನು ಈ ಯೋಜನೆ ಪ್ಯಾಕೇಜ್ ರೂಪದಲ್ಲಿದ್ದು ಕೃಷಿ ಹೊಂಡಕ್ಕೆ ಬೇಕಾಗುವ ಪ್ಲಾಸ್ಟಿಕ್ ಹೊದಿಕೆ, ಡೀಸೆಲ್ ಪಂಪ್ ಸೆಟ್, ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಗೂ ಸಬ್ಸಿಡಿ ದೊರೆಯುತ್ತದೆ. ಒಂದು ಅಂದಾಜಿನ ಪ್ರಕಾರ 21 ಮೀಟರ್ ಉದ್ದ, 21 ಮೀಟರ್ ಅಗಲ ಮತ್ತು 3 ಮೀಟರ್ ಆಳದ ಕೃಷಿ ಹೊಂಡದಲ್ಲಿ ಸುಮಾರು 250 ಘನ ಮೀಟರ್ ನೀರು ಸಂಗ್ರಹವಾದಲ್ಲಿ ಸ್ಪ್ರಿಂಕ್ಲರ್ ಮೂಲಕ 1 ಹೆಕ್ಟೇರ್ ಪ್ರದೇಶಕ್ಕೆ ಅಥವಾ ಹನಿ ನೀರಾವರಿ ಮೂಲಕ 2 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡಬಹುದು ಅಂತಾರೆ ತಜ್ಞರು. ಈಗ ಈ ಯೋಜನೆ ಹೆಂಗಿದೆ ಅಂದ್ರೆ ಒಂದು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳ್ತಾ ಇದೆ. ಮೊದಲನೇದಾಗಿ ಕೃಷಿ ಹೊಂಡ ನಿರ್ಮಾಣ, ಎರಡನೇದು ಇದಕ್ಕೆ ಪಾಲಿಥಿನ್ ಮೆಂಬ್ರೇನ್ ಅಂದ್ರೆ ಹೊದಿಕೆ, ಕೃಷಿ ಹೊಂಡಕ್ಕೆ ಒಂದು ಹೊದಿಕೆ ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಇದನ್ನು ಸಹಿತ ಸಬ್ಸಿಡಿ ಅಥವಾ ಸಹಾಯಧನದಲ್ಲಿ ರೈತರಿಗಿದೆ. ಅದು ಸಹಿತ 80% ಜನರಲ್ ಸಾಮಾನ್ಯ ರೈತರಿಗೆ, 90% SC/ST ಜನರಲ್ ರೈತರಿಗಿದೆ. ಒಂದು 21x21x3 ಗಾತ್ರದ ಒಂದು ಕೃಷಿ ಹೊಂಡಕ್ಕೆ ಸುಮಾರು 50,000 ಖರ್ಚು ಈ ಪಾಲಿಥಿನ್ ಮೆಂಬ್ರೇನ್ ಖರ್ಚಾಗ್ತದೆ. ಮೂರನೇದಾಗಿ ಈಗ ಸ್ಪ್ರಿಂಕ್ಲರ್ ಸಹಿತ 90% ಸಹಾಯಧನದಲ್ಲಿ ನಾವು ಸ್ಪ್ರಿಂಕ್ಲರ್ ರೈತರಿಗೆ ಕೊಡ್ತೀವಿ. ಆ್ಯಂಡ್ 4ನೇದಾಗಿ ಡೀಸೆಲ್ ಪಂಪ್ ಸೆಟ್. ಯಾಕಂದರೆ ಈಗ ರೈತರು ಕೃಷಿ ಹೊಂಡ ಮಾಡೋದಾದ್ಮೇಲೆ ಅವರ ಜಮೀನಿಗೆ ನೀರು ಉಣಿಸೋ ಸಲುವಾಗಿ ಡೀಸೆಲ್ ಪಂಪ್ ಸೆಟ್ ಸುಮಾರು 5 HP ವರೆಗೆ ನಾವು ಡೀಸೆಲ್ ಪಂಪ್ ಸೆಟ್ಟನ್ನು 50% ಸಾಮಾನ್ಯ ರೈತರಿಗೆ, 90% ಈ SC/ST ಜನರಿಗೆ ನಾವು ಸಹಾಯಧನದಲ್ಲಿ ನೀಡ್ತೀವಿ. ಒಂದು ವೇಳೆ 4 ಜನ ರೈತರು
ಒಟ್ಟಾಗಿ ಕೃಷಿ ಹೊಂಡ ಮಾಡೋ ಆದ್ಮೇಲೆ, ಅಂದ್ರೆ ಕೃಷಿ ಹೊಂಡ ತಮ್ಮ ಜಮೀನಲ್ಲಿ ಆದ್ಮೇಲೆ ಒಟ್ಟಾಗಿ 4 ಜನರು ಸೇರಿ ಒಂದೇ ಡೀಸೆಲ್ ಪಂಪ್ ಸೆಟ್ ಏನು ಖರೀದಿ ಮಾಡಲು ಇಚ್ಛೆ ವ್ಯಕ್ತಪಡಿಸಲಿ ಅವರಿಗೆ 1 ಡೀಸೆಲ್ ಪಂಪ್ ಸೆಟ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಇದು ಸಹಿತ ಇದರಲ್ಲಿ ಒಂದು ಪ್ರಾವಿಷನ್ ಇದೆ. ನಾವು 21x21x3 ಗಾತ್ರದ ಒಂದು ಕೃಷಿ ಹೊಂಡ ತಗೊಂಡ್ರಾಗ ಸುಮಾರು 850 ಘನ ಮೀಟರ್ ಅಷ್ಟು ನೀರು ಸಂಗ್ರಹಣೆ ಆಗುವ ಒಂದು ನಿರೀಕ್ಷೆ ಇರ್ತದೆ. ಸೊ ಈ ನೀರು ಸಂಗ್ರಹಣೆಯಿಂದ ಸುಮಾರು ಅಳತೆಗೋಲು ಪ್ರಕಾರ, ಅಂದ್ರೆ ಒಂದು ಮಾನದಂಡ ಪ್ರಕಾರ 250 ಘನ ಮೀಟರ್ ನೀರು ಏನಾದರೂ ಸಂಗ್ರಹಣೆ ಆದರೆ 1 ಹೆಕ್ಟರ್ ಪ್ರದೇಶಕ್ಕೆ ನಾವು ಸ್ಪ್ರಿಂಕ್ಲರ್ ನೀರಾವರಿ ಮಾಡಬಹುದು, 2 ಹೆಕ್ಟರ್ ಪ್ರದೇಶಕ್ಕೆ ಹನಿ ನೀರಾವರಿ ಮಾಡಬಹುದು. ಕೃಷಿ ಹೊಂಡದಲ್ಲಿ ಸಂಗ್ರಹಗೊಂಡ ನೀರಿನ ಪುನರ್ಬಳಕೆ ವಿಚಾರಕ್ಕೆ ಬಂದ್ರೆ ಈ ನೀರನ್ನ ಬೆಳೆಯ ಸಂದಿಗ್ಧ ಹಂತಗಳಲ್ಲಿ ಕೊಡೋದು ಹೆಚ್ಚು ಸೂಕ್ತ. ಜೊತೆಗೆ ಈ ಕೃಷಿ ಹೊಂಡಗಳಲ್ಲಿ ಅಜೋಲಾ ಕೂಡ ಬೆಳೆಯಬಹುದು. ಅಷ್ಟೇ ಅಲ್ಲ, ಮೀನುಗಳನ್ನ ಸಾಕಾಣಿಕೆ ಮಾಡಿ ಉಪ ಆದಾಯ ಗಳಿಸೋಕೆ ಸಾಧ್ಯ ಅಂತಾರೆ ಶಿವಕುಮಾರ್. ಮುಖ್ಯವಾಗಿ ಈ ಕೃಷಿ ಹೊಂಡ ಖುಷ್ಕಿ ಜಮೀನಿನಲ್ಲಿ, ಯಾಕಂದ್ರೆ ಈಗಾಗಲೇ ಬಿಜಾಪುರ ಇರ್ಬೋದು, ಕೋಲಾರ ಮತ್ತು ಮಳೆ ಕಡಿಮೆ ಬರುವಂತಹ ಒಂದು ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಬಿಜಾಪುರ, ಇಲ್ಲಿ ವರ್ಷಕ್ಕೆ 650 mm ಅಡಿಕೆ ಮಳೆ ಇದ್ರೂ ಸಹಿತ ಸುಮಾರು ಲಾಸ್ಟ್ 2 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ 300% ಶೇಕಡ 50% ಅಷ್ಟೇ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಕೃಷಿ ಭಾಗ್ಯ ಯೋಜನೆ ಬಿಜಾಪುರ ಮತ್ತು ಖುಷ್ಕಿ ಪ್ರದೇಶ, ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಿಗೆ ಅತಿ ಹೆಚ್ಚು ಸೂಕ್ತವಾಗಿದೆ. ಈ ಕೃಷಿ ಹೊಂಡ ನಿರ್ಮಾಣ ಮಾಡೋದರಿಂದ ಬಿದ್ದಂಥ ಮಳೆಯನ್ನು ನಾವು ಸಂಗ್ರಹಣ ಮಾಡಿಟ್ಕೊಂಡು ಮಳೆಯ ನೀರನ್ನು ನಾವು ಈ ಡೀಸೆಲ್ ಪಂಪ್ ಸೆಟ್ ಮತ್ತು ಸ್ಪ್ರಿಂಕ್ಲರ್ ಮುಖಾಂತರ ಅವರ ಬೆಳೆದಂಥ ಬೆಳೆಗಳು, ಹೂವಿನ ಬೆಳೆ ಇರಬಹುದು ಅಥವಾ ತೋಟಗಾರಿಕೆ ಬೆಳೆ ಇರಬಹುದು ಅಥವಾ ಕೃಷಿ ಬೆಳೆಗಳೇ ಇರಬಹುದು, ಅವುಗಳ ಬೆಳೆಯುವ ಹಂತದಲ್ಲಿ ವಿವಿಧ ಹಂತಗಳಲ್ಲಿ, ಅಂದರೆ ಈ ನೀರು ಬೇಕಾದಂಥ ಹಂತಗಳು, ಸಂದಿಗ್ಧ ಸ್ಥಿತಿಗಳಂತೀವಿ, ಆ ಸಂದಿಗ್ಧ ಸ್ಥಿತಿಗಳಲ್ಲಿ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಟ್ಟದೇ ಆದರೆ ಅವರು ಇಳುವರಿಯನ್ನು ಏನು ನಿರೀಕ್ಷಣೆ ಮಾಡಿರ್ತಾರೆ ಅಷ್ಟು ಇಳುವರಿಯನ್ನು ಅವರು ಪಡಿಬೋದು. ಮತ್ತು ಅದು ಅಲ್ಲದೆ ಈ ಕೃಷಿ ಹೊಂಡದಲ್ಲಿ ನೀರಿನಲ್ಲಿ ನಾವು ವಿಜ್ಞಾನಿಗಳ ಒಂದು ಹೇಳಿಕೆ ಪ್ರಕಾರ ನಾವು ಈ ಮೀನು ಸಾಗಾಣಿಕೆಯನ್ನು ಸಹಿತ ಮಾಡಬಹುದು. ಅಥವಾ ಅದರ ಮೇಲೆ ಅಜೋಲಾ ಏನು ಹೇಳ್ತೀವಿ, ಅಜೋಲಾ ಅಥವಾ ಗ್ರೀನ್ ಆಲ್ಗೆ ಅಂತ ಏನು ಕರಿತೀವಿ, ಅದನ್ನು ಸಹಿತ ಬೆಳೆಸ್ಬೋದು. ಅದು ಬೆಳೆಸೋದ್ರಿಂದ ಸಮ್ ಎಕ್ಸ್ಟೆಂಟ್ ಎವಾಪರೇಷನ್ ಆವಿ ಆಗೋದನ್ನು ತಡೆಗಟ್ಟಬಹುದು. ಮತ್ತು ಎರಡನೇದಾಗಿ ಈ ಗ್ರೀನ್ ಆಲ್ಗೆ ಏನಿದೆ ಅದು ಈ ಪಶು ಸಂಗೋಪನೆ, ಅಂದರೆ ಪಶುಗಳಿಗೆ ಆಹಾರವಾಗಿ ನಾವು ಕೊಡಬಹುದು. ಅದರಿಂದ ಹಾಲಿನ ಪ್ರಮಾಣ ಸಹಿತ ಹೆಚ್ಚಿಗೆ ಆಗ್ತದೆ. ಒಟ್ಟಾರೆ ಈ ಯೋಜನೆ, ಕೃಷಿ ಭಾಗ್ಯ ಯೋಜನೆ ಏನಿದೆ, ರೈತರಿಗೆ ವರದಾನವಾಗಿದೆ. ಬಹಳಷ್ಟು ರೈತರ ಈ ಯೋಜನೆ ಮುಖಾಂತರ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಹೆಚ್ಚಿನ ರೀತಿಯಿಂದ ಬೇಡಿಕೆಯನ್ನು ಸಹಿತ ಸಲ್ಲಿಸ್ತಾ ಇದ್ದಾರೆ. ಒಟ್ಟಾರೆ ಖುಷ್ಕಿ ಬೇಸಾಯದಲ್ಲಿ ಅತಿ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕೃಷಿ ಹೊಂಡದ ನೀರು ಬೆಳೆಯ ರಕ್ಷಣೆಯಲ್ಲಿ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ರೈತರು ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿಕೊಂಡು ಅದರ ಪ್ರಯೋಜನ ಪಡೆದುಕೊಳ್ಳಲಿ. ಈ ಮೂಲಕ ಇಳುವರಿಯನ್ನ ಹೆಚ್ಚಿಸಿಕೊಂಡು ಉತ್ತಮ ಆದಾಯ ಗಳಿಸಲಿ ಅನ್ನೋದೇ ನಮ್ಮ ಆಶಯ. ಹಣೆಪಟ್ಟಿ ಹೊತ್ತಿರೋ ಈ ಜಿಲ್ಲೆಯಲ್ಲಿ ಹಲವಾರು ಪ್ರಗತಿಪರ ರೈತರನ್ನ ಕಾಣಬಹುದು. ತೋಟಗಾರಿಕೆ ಕ್ಷೇತ್ರದಲ್ಲೂ ಸಾಧನೆಗೈದ ಬಹಳಷ್ಟು ಕೃಷಿಕರು ಇಲ್ಲಿದ್ದಾರೆ. ಇದೇ ಭಾಗದ ಪ್ರಗತಿಪರ ರೈತರೊಬ್ಬರು 10 ವಿವಿಧ ಬಗೆಯ ಹಣ್ಣಿನ ಬೆಳೆಗಳನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ. ನೇರ ಮಾರುಕಟ್ಟೆ ವ್ಯವಸ್ಥೆಯ ಮೂಲಕ ಉತ್ತಮ ಆದಾಯವನ್ನ ಗಳಿಸುತ್ತಿದ್ದಾರೆ. ಕೋಟೆನಾಡು ಚಿತ್ರದುರ್ಗ ಅಂದ್ರೆ ಭೀಕರ ಬರ, ಹನಿ ನೀರಿಗೂ ತತ್ವಾರ ಅನ್ನುವಂತಾಗಿದೆ. ಆದ್ರೆ ಈ ಬರದ ನಾಡಲ್ಲೇ 10 ಹಣ್ಣಿನ ಬೆಳೆಗಳನ್ನ ಬೆಳೆದು ಯಶಸ್ಸು ಕಂಡವರೇ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹಾರೋಗೊಂಡನಹಳ್ಳಿಯ ಪ್ರಗತಿಪರ ರೈತ ಯೋಗಾನಂದ ಮೂರ್ತಿ. ಇವರದ್ದು ಮೂಲತಃ ಕೃಷಿ ಕುಟುಂಬ. ಸುಮಾರು 30 ಎಕರೆ ಜಮೀನು ಹೊಂದಿದ್ದು ಈ ಮೊದಲು ಹೆಚ್ಚಾಗಿ ಬೆಳೀತಾ ಇದ್ದದ್ದು ಶೇಂಗಾ. ಆದ್ರೆ ಬರುವ ಆದಾಯ ಮಾತ್ರ ಅಷ್ಟಕ್ಕಷ್ಟೇ. ಇದನ್ನ ಅರಿತ ಯೋಗಾನಂದ ಮೂರ್ತಿ ತೋಟಗಾರಿಕೆಯತ್ತ ತಮ್ಮ ಚಿತ್ತವನ್ನ ಹರಿಸ್ತಾರೆ. ಕೃಷಿಗೆ ಹೊಸ ರೂಪವನ್ನ ನೀಡ್ತಾರೆ. ಇಂದು ಇಲ್ಲಿ ಹಣ್ಣಿನ ಬೆಳೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಲಾಗಿದ್ದು, ಪ್ರಸ್ತುತ ತೋಟದಲ್ಲಿ ಮಾವು, ನೇರಳೆ, ಸಪೋಟ, ಮೋಸಂಬಿ, ಹಲಸು ಹೀಗೆ 10 ಹಲವು ಹಣ್ಣಿನ ಬೆಳೆಗಳನ್ನ ನೋಡಬಹುದು.
ನಮ್ಮದು ಇಲ್ಲಿ ನದಿ ದಡದಲ್ಲೇ ನಮ್ಮ ಜಮೀನು ಇರೋದು, ವೇದಾವತಿ ನದಿ ಅಂತ, ಅದ್ರ ಪಕ್ಕದಲ್ಲೇ ನಮ್ಮ ಜಮೀನು ಇರೋದು. ಇದೆಲ್ಲ ಮುಂಚೆ ತುಂಬ ಕಾಡಿತ್ತಿಲ್ಲಿ, ಹೊಂಗೆ, ಆಮೇಲೆ ಬೇವು, ಆಮೇಲೆ ಬಾರೆಹಣ್ಣು ಅಂತಾರೆ ಮುಳ್ಳುಗಿಡಗಳು ತುಂಬ ಇದಿತ್ತು. ನಾನು ಒಬ್ಬರು ತೋಟಕ್ಕೆ ಹೋಗಿ ನೋಡಿದಾಗ ನಾವು ತೋಟಗಾರಿಕೆ ಮಾಡ್ಬೋದು, ಮೊದಲು ಶೇಂಗಾ ಬೆಳಿತಿದ್ವಿ ಇಲ್ಲೆಲ್ಲ, ಯಾಕೆ ತೋಟ ಮಾಡಬಾರ್ದು ಅಂತಂದು ನಾನು ಫಸ್ಟ್ ಟೈಮು ಪಪ್ಪಾಯಿ ಹಾಕಿಸ್ದೆ. ಅದಕ್ಕೆ 8 ಅಡಿ ಡಿಸ್ಟೆನ್ಸಲ್ಲಿ ಪಪ್ಪಾಯಿ, ಆಮೇಲೆ 16 ಅಡಿಗೆ ಮೂಸಂಬಿ, 36 ಅಡಿಗೆ ಸಪೋಟ ಹಾಕಿಸ್ದೆ. ಸಪೋಟ ನಮಗೆ ಇದರಲ್ಲಿ ತೈವಾನ್ ರೆಡ್ ಲೇಡಿ ಅಂತ ಫಸ್ಟಿಗೆ ಹಾಕ್ಸಿದ್ದು ಪಪ್ಪಾಯಿ, ಅದು ತುಂಬ ಚೆನ್ನಾಗಿ ಬಂತು ಈಲ್ಡು. ಮಾವಿದೆ, ಸಪೋಟ ಇದೆ, ನೇರಳೆ ಇದೆ, ಆಮೇಲೆ ಅಡಿಕೆ ಇದೆ, ಬಾಳೆ ಇದೆ. ನಮಗೆ ಹೆಚ್ಚಿಗೆ ಮಾವಲ್ಲಿ ಲಾಭ ಸಿಗುತ್ತೆ. ಮಾವು ಏನಪ್ಪ ಅಂದರೆ ಆಲ್ಫಾನ್ಸ್ ಇದೆ, ನಮ್ಮದೇ ಓನ್ ಮಾರ್ಕೆಟಿಂಗ್. ಅದು ನಾವೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೀನಿ ಎಲ್ಲ ಇದಕ್ಕೆ. ಆಮೇಲೆ ಒಳಗಡೆ ಈ ಅಳಿಲು ಇಲಿ ಕಡಿತವೆ ಅಂತ ನಾನು ಕಂಪ್ನಿಗೆ ಆರ್ಡ್ರ್ ಕೊಟ್ಟು ಭೂಮಿ ಒಳಗೆ ಉಣಿಸ್ಬಿಟ್ಟಿದ್ದೀನಿ ಲ್ಯಾಟ್ರಲ್ ಪೈಪು. ಆ ಗಿಡದ ಆ ಕಡೆ ಈ ಕಡೆ ಮೈಕ್ರೋ ಟ್ಯೂಬ್ ಹೊರಗಡೆ ಬಂದಿದೆ ನೀರು, ಎಲ್ಲ ಡ್ರಿಪ್ ಇರಿಗೇಷನಲ್ಲೇ ಮಾಡ್ತಾಯಿದ್ದೀವಿ ಸರ್. ಮೊದಲೆಲ್ಲ ನನ್ನ ಆಡ್ಕೊಳೋರು, ಇದೇನು ಮಲ್ನಾಡ ನೀನು ಈಗ ಬೆಳೀತಾ ಇದೆಯಲ್ಲ ಇಲ್ಲಿ ಬೆಳೀತಾವ ಅಂತ. ನಾನು ನೋಡೋಣ, ಟ್ರೈ ಮಾಡೋಣ, ಯಾಕೆ ಬೆಳಿಬಾರ್ದು, ಬಂದೇ ಬರುತ್ತೆ ಅಂತಂದು ಹಾಕಿದೆ ಸರ್, ಬಂತು. ಈಗ ಅವರೆಲ್ಲ ಕೆಲವರೆಲ್ಲ ನೋಡ್ಬಿಟ್ಟು ನಾವು ಹಾಕಬೇಕು, ಬರೀ ನಾವು ಭತ್ತ ರಾಗಿ ಶೇಂಗಾದಲ್ಲೇ ಇದ್ದೀವಿ ಅಂತ ಕೆಲವರೆಲ್ಲ ನಾವು ಮಾಡಿಸ್ತೀವಿ. ಎಷ್ಟೋ ಜನ ನಮ್ಮ ತೋಟ ನೋಡಿದವ್ರು ಬಂದು ಮಾಡ್ಕೊಂಡಿದ್ದಾರೆ. ಇನ್ನು ಮಿಶ್ರ ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಂಡಿರೋ ಇವರು ಜಮೀನಿನ ಸುತ್ತಲೂ ಹುಣಸೆ, ನೆಲ್ಲಿಯಂತಹ ಗಿಡಗಳನ್ನ ಹಾಕಿದ್ದಾರೆ. ಒಳಭಾಗದಲ್ಲಿ ಯಥೇಚ್ಛವಾಗಿ ಆದಾಯ ತರುವ ಹಣ್ಣಿನ ಬೆಳೆಗಳನ್ನ ಪೋಷಿಸ್ತಾ ಇದ್ದು, ವಿದೇಶಿ ಹಣ್ಣುಗಳನ್ನು ಪ್ರಾಯೋಗಿಕವಾಗಿ ಬೆಳೆಯಲಾಗಿದೆ. ಎಲ್ಲಾ ಬೆಳೆಗಳು ಫಸಲು ಕೊಡ್ತಾ ಇದ್ದು, ಪ್ರಸ್ತುತ ಮಾವು ಮತ್ತು ನೇರಳೆ ರೈತನಿಗೆ ಒಳ್ಳೆಯ ಆದಾಯ ತಂದುಕೊಡ್ತಿವೆ. ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಟ್ಟಿರುವ ಇಲ್ಲಿ ಮಾವನ್ನ ಸಹಜವಾಗಿಯೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಣ್ಣು ಮಾಡಲಾಗುತ್ತೆ. ಹೀಗಾಗಿ ಸುವಾಸನೆ ಮತ್ತು ರುಚಿ ಹೆಚ್ಚು. ಮಾರುಕಟ್ಟೆಯಲ್ಲೂ ಇವರ ತೋಟದಲ್ಲಿ ಬೆಳೆದ ಹಣ್ಣಿಗೆ ಅಧಿಕ ಬೇಡಿಕೆ ಉಂಟು. ನನ್ನ ತೋಟದಲ್ಲಿ ಈಗ ನೇರಳೆ ಈಗ ಬಂದಿದೆ ಸರ್, ಈ ಕಟಾವು ಬಂದಿದೆ. ಮಾವಿದೆ, ಆಮೇಲೆ ಬಾಳೆ ಇತ್ತು, ಬಾಳೆನೂ ಕಟಾವಾಯಿತು. ಅಡಿಕೆ ಇದೆ, ಅದು ಅಡಿಕೆ ಕಟಾವಾಯಿತು. ಲಿಚ್ಚಿ, ಬುಕ್ಕೆ ಇದೆ. ಆಮೇಲೆ ಹೊಸ ಹೊರದೇಶದ ಗಿಡಗಳು ಹಾಕಿದ್ದೀನಿ ಸರ್. ಈಗ ಅದರಲ್ಲಿ ಕೆಲವು ಬಂದು ಕೆಲವು ಉಳ್ಕೊಂಡಿದೆ. ಡೋರಿಯನ್ನು, ವಾಟರ್ ಆಪಲ್ಲು, ಆಮೇಲೆ ಬಿಳಿ ನೇರಳೆ ಅಂತ, ಅದು 3,000 ರೂಪಾಯಿ ಗಿಡ, ಅದೊಂದು 4 ಗಿಡ ಹಾಕಿದ್ದೀನಿ. ಗಿಡದಲ್ಲಿ ಯಾವ ಥರ ಮಾಗಿರೋ ಕಾಯಿನೇ ನಾವು ಕಿತ್ಬಿಟ್ಟು ಹುಲ್ಲಲ್ಲಿ ಮಾಗಾಕಿ 5-5 kg ಬಾಕ್ಸು, 10 kg ಬಾಕ್ಸು ಪ್ಯಾಕ್ ಮಾಡಿ ನಮ್ಮದೇ ಟೆಂಪೋ, ನಮ್ಗೆ ಆರ್ಡ್ರ್ ಸಿಗುತ್ತೆ. ನಮ್ಗೆ ಇಷ್ಟು ಕೆ ಜಿ ಬೇಕು ಅಂತಂದು ಅಷ್ಟನ್ನ ನಾವು ಮೇಂಟೈನ್ ಮಾರ್ಕೊಂಡು ಹೋಗ್ತೀವಿ. ನನಗೆ ಯಥೇಚ್ಛ ಮಾವಿಂದ ಲಾಭ ಆಗುತ್ತೆ ಸರ್. ನಾವು ಯಾಕಂದರೆ ಈಗ ನಾವು ಅಲ್ಲಿ ಹೋಲ್ಸೇಲ್ ಕೊಟ್ಟಾಗ ಬರೀ 10-12 ರೂಪಾಯಿ ಕೊಡ್ತಾರೆ ಕಿಲೋ, ಆಮೇಲೆ ಅದ್ರಲ್ಲಿ ಕಮಿಷನ್ ತಗೊತಾರೆ. ನಾವು ಅದೆಲ್ಲ ಕೊಡೋಕ್ಕಾಗೋದಿಲ್ಲ. ನೇರಳೆಲ್ಲೂ ಒಳ್ಳೆ ಲಾಭ ಇದೆ. ದಿನಕ್ಕೆ 30-40 ಪುಟ್ಟಿ ಹೋಗುತ್ತೆ ಒಂದು ದಿನಕ್ಕೆ, ದಿನ ಬಿಟ್ಟು ದಿನ ಕೊಯ್ಯೋದು. ಇನ್ನು ಮಾರುಕಟ್ಟೆ ವಿಚಾರಕ್ಕೆ ಬಂದ್ರೆ, ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸೋದಕ್ಕೆ ಇವರೇ ಖುದ್ದಾಗಿ ಮಾರಾಟ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ತಾವು ಬೆಳೆದ ಫಸಲನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ತಾವೇ ರಸ್ತೆ ಬದಿಗಳಲ್ಲಿಟ್ಟು ಮಾರಾಟ ಮಾಡಿದ್ದುಂಟು. ರೈತರು ಹಿಂದೆ ನಾನು ಏನಕ್ಕೆ ಸಕ್ಸಸ್ ಆಗಿದೆ ಅಂದರೆ ನಾನು ಓನ್ ಮಾರ್ಕೆಟ್ ಇರೋದ್ರಿಂದ ಸಕ್ಸಸ್ ಆಗಿದ್ದೀನಿ. ನಾನು ಹೋಗಿ ಅಲ್ಲೆಲ್ಲ ಹೋಲ್ಸೇಲಲ್ಲಿ ಇಲ್ಲ ಸಾಬ್ರಿಗೆ ಬಂದವ್ರು ಕೊಟ್ಬಿಟ್ರೆ ನಾನು ನಾನು ನೇಣು ಹಾಕೋಬೇಕು, ನಾವು ಒಂದು ಪರಿಸ್ಥಿತಿ ಹೋಗುತ್ತೆ. ನಮ್ಮದು ಏನಂದರೆ ಮಾರ್ಕೆಟ್ ನಾನು ಓನ್ ಕಂಡ್ಕೊಂಡಿರೋದ್ರಿಂದ ನನಗೆ ಪ್ರಾಫಿಟ್ ಇದೆ ಸರ್. ಅದರಿಂದ ನಾನು ಇದೇ ಬೆಳೆಗಳೇ ನಾನು ಯಥೇಚ್ಛವಾಗಿ ಇದು ಮಾಡೋದು. ಆಮೇಲೆ ನಾವು ಯಾವುದು ಕೆಮಿಕಲ್ಲು ಇದು ಮಾಡಲ್ಲ, ರಾಸಾಯನಿಕ ಯಾವುದೂ ಇದಿಲ್ಲ. ನಮ್ಮ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಇವನ್ ಯಾವುದೂ ಒಂದು ಸ್ಪ್ರೇನೂ ಮಾಡಲ್ಲ. ಹಣ್ಣು ಅಷ್ಟೇ, ಯಾವುದು ಸೈಜ್ ಮಾಗಿರೋದು ಅದನ್ನೇ ಕಿತ್ತು ನಾವು ಮಾಗಾಕಿ ಪ್ಯಾಕ್ ಮಾಡೋದು. ಅದರಿಂದ ಟೇಸ್ಟ್ ಚೆನ್ನಾಗಿರೋದ್ರಿಂದ ನಮ್ಗೆ ಆರ್ಡರ್ ಸಿಗುತ್ತೆ. ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿರುವ ಯೋಗಾನಂದ ಯಾವುದೇ ಕಾರಣಕ್ಕೂ ತೋಟದಲ್ಲಿ ಬೆಳೆಯೋ ಬೆಳೆಗಳಿಗೆ ರಾಸಾಯನಿಕ ಔಷಧಿ ಗೊಬ್ಬರಗಳನ್ನ ಬಳಸೋದಿಲ್ಲ. ಸಗಣಿ ಮತ್ತು ಗಂಜಲವೇ ಮರಗಳಿಗೆ ಆಧಾರ. ಇದಕ್ಕಾಗಿಯೇ ಹಸು ಮತ್ತು ಎಮ್ಮೆಗಳನ್ನ ಸಾಕಣೆ ಮಾಡಲಾಗಿದೆ. ಕರೆಂಟ್ನ ಸಮಸ್ಯೆ ಇರೋದ್ರಿಂದ ಇತ್ತೀಚೆಗಷ್ಟೇ ಸೋಲಾರ್ ಪಂಪ್ ಸೆಟ್ ಅಳವಡಿಸಿದ್ದೀವಿ ಅಂತಾರೆ ಸಹೋದರ ಚಿದಾನಂದಮೂರ್ತಿ. ಇಲ್ಲಿ ಹಲಸು, ಮಾವು, ಮೋಸಂಬಿ, ಸಪೋಟ, ಪಪ್ಪಾಯಿ ಇಷ್ಟೆಲ್ಲನೂ ಗಿಡ ಮೇಂಟೈನ್ ಮಾಡ್ತೀವಿ. ಮತ್ತು 7-8 ಪಂಪ್ ಸೆಟ್ಟು ಇದ್ದಾವೆ. ಅದಾಗೂ ಮೊನ್ನೆ ಸೋಲಾರ್ ಮಾಡಿಸಿ 24 ಗಂಟೆ ಕರೆಂಟ್ ಇರೋಂಗೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ನೀರು ಹೊಡಿತವೆ. ನೀರಿಂದ ಈಗ ಅದಕ್ಕೆ ಅನುಕೂಲ ಮಾಡ್ಕೊಂಡಿದ್ವಿ. ಗೊಬ್ಬರ, ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ಗೀರಾಸುಗಳಂತ ಮಾಡಿದ್ವಿ. ಅವನ್ನು ಗಂಜಲನ್ನು ಗಿಡಕ್ಕೆ ಬಿಡ್ತಾ ಇದೀವಿ. ಅದರಲ್ಲೂ ಹೂವು ಮತ್ತು ಕಾಯಿ ಉದುರುವಿಕೆ ಪ್ರಮುಖವಾಗಿ ಕಾಡ್ತಾ ಇದೆ. ಪ್ರತಿ ಗಿಡದಿಂದ ಸಿಗಬೇಕಾದ ಫಸಲು ಸಿಗ್ತಾ ಇಲ್ಲ.
ಹೀಗಾಗಿ ರೈತರು ಇದಕ್ಕಿರೋ ಕಾರಣಗಳನ್ನ ಅರಿತು ಸೂಕ್ತ ನಿಯಂತ್ರಣ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕು. ತೆಂಗಿನಲ್ಲಿ ಸಹಜವಾಗಿ 60% ಹೂವು ಉದುರುತ್ತವೆ. ಆದರೆ ಕೆಲವೊಮ್ಮೆ ಹೂವು ಮತ್ತು ಸಣ್ಣ ಕಾಯಿಗಳು 60%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉದುರುವುದನ್ನು ನೋಡಬಹುದು. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ಪರಾಗಸ್ಪರ್ಶ ಸರಿಯಾಗಿ ಆಗದೇ ಇರುವುದು, ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಮತ್ತು ಅಸಮರ್ಪಕ ಪೋಷಕಾಂಶಗಳ ಪೂರೈಕೆಯಿಂದಾಗಿ ಕಾಯಿಗಳು ಉದುರಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಎರಡನೆಯದಾಗಿ ತೆಂಗಿನ ಕೃಷಿಯನ್ನ ಸಮಸ್ಯಾತ್ಮಕ ಮಣ್ಣುಗಳಾದ ಕ್ಷಾರ, ಜೌಗು, ಚೌಳು ಮತ್ತು ಕರುಕಲು ಮಣ್ಣುಗಳಲ್ಲಿ ಮಾಡುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಮೂರನೇ ಪ್ರಮುಖ ಕಾರಣವೆಂದರೆ ಬೇಸಿಗೆ ಕಾಲದಲ್ಲಿ ತೆಂಗಿಗೆ ಬೇಕಾದಷ್ಟು ಪ್ರಮಾಣದ ನೀರನ್ನ ಕೊಡದೇ ಇದ್ದಾಗ ಮಣ್ಣಿನ ಉಷ್ಣಾಂಶದಲ್ಲಿ ಏರುಪೇರಾಗಿ ಕಾಯಿಗಳು ಉದುರುತ್ತವೆ. ಇನ್ನು ಮಳೆಗಾಲದಲ್ಲಿ ನೀರು ಪಾತಿಯಲ್ಲಿ ಬಸಿಯದೆ ಹೆಚ್ಚು ಸಮಯದವರೆಗೆ ನಿಂತಾಗಲೂ ಈ ಸಮಸ್ಯೆ ಕಂಡುಬರುತ್ತದೆ. ಇವುಗಳ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿನ್ ಎಂಬ ಸಸ್ಯ ಪ್ರಚೋದಕ ಉತ್ಪತ್ತಿಯಾಗದೇ ಇದ್ದಾಗ ಹಾಗೂ ಜೇನುನೊಣಗಳ ಸಂಖ್ಯೆ ಕಡಿಮೆಯಾದಾಗ ಪರಾಗಸ್ಪರ್ಶವಾಗದೆ ಹೂವುಗಳು ಉದುರುತ್ತವೆ. ಇದಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣವೆಂದರೆ ತೆಂಗಿಗೆ ಬಾಧೆ ಮಾಡುವಂತ ಪೀಡೆಗಳು. ಅವುಗಳಲ್ಲಿ ಮುಖ್ಯವಾಗಿ ಮೈಟ್ ನುಸಿ ಹಾಗೂ ಶಿಲೀಂಧ್ರ ರೋಗಗಳು ಮತ್ತು ಇಲಿಗಳು ಕೂಡ ಮರದಲ್ಲಿರುವ ಎಳೆ ಕಾಯಿಗಳನ್ನ ಕೊರೆದು ಎಳನೀರು ಕುಡಿಯುವುದರಿಂದ ಕಾಯಿಗಳು ಉದುರುತ್ತವೆ. ಈ ಎಲ್ಲಾ ಅಂಶಗಳನ್ನ ಗಮನಿಸಿ ರೈತರು ಹೂವು ಮತ್ತು ಕಾಯಿಗಳು ಉದುರದಂತೆ ಮಾಡಲು ಕೆಲವು ಮುಖ್ಯ ಕ್ರಮಗಳನ್ನ ಪಾಲಿಸಬೇಕು. 4 ವರ್ಷ ಮೇಲ್ಪಟ್ಟ ಪ್ರತಿ ತೆಂಗಿನ ಮರಕ್ಕೆ ಪ್ರತಿ ವರ್ಷ 50 ಕೆಜಿ ಹಸಿರೆಲೆ ಗೊಬ್ಬರ ಅಥವಾ ಕಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಇವುಗಳ ಜೊತೆಗೆ ರಸಗೊಬ್ಬರಗಳಾದ ಯೂರಿಯಾ 1 ಕೆಜಿ, ಸೂಪರ್ ಫಾಸ್ಫೇಟ್ 2 ಕೆಜಿ ಮತ್ತು ಪೊಟ್ಯಾಷ್ ಅನ್ನು 2.5 ಕೆಜಿಯಷ್ಟು 2 ಸಮ ಕಂತುಗಳಲ್ಲಿ ಅಂದ್ರೆ ಜೂನ್, ಜುಲೈ ಮತ್ತು ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಕೊಡಬೇಕು. ಇದಲ್ಲದೆ ಪ್ರತಿ ತೆಂಗಿನ ಮರಕ್ಕೆ 50 ಗ್ರಾಂ ಬೋರಿಯಾಕ್ಸ್ ಮತ್ತು 200 ಗ್ರಾಂ ಸತುವಿನ ಸಲ್ಫೇಟ್ ಒದಗಿಸುವುದು ಉತ್ತಮ. ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆಯಾಗದಂತೆ ಗಿಡಗಳ ಸುತ್ತ ತಪ್ಪದೇ ಹೊದಿಕೆ ಮಾಡಬೇಕು. ನೀರಿನ ಅನುಕೂಲವಿರುವ ರೈತರು ಹನಿ ನೀರಾವರಿ ಅಳವಡಿಸಿಕೊಂಡರೆ ಸಮರ್ಪಕವಾಗಿ ನೀರು ಕೊಟ್ಟು ಹೂವು ಮತ್ತು ಕಾಯಿಗಳು ಉದುರದಂತೆ ತಡೆಗಟ್ಟಬಹುದು. ಮಳೆಗಾಲದಲ್ಲಿ ಪಾತಿಗಳಲ್ಲಿ ಬಸಿಯದೇ ನಿಂತ ನೀರನ್ನ ಹೊರಗೆ ಕಳಿಸುವ ವ್ಯವಸ್ಥೆಯನ್ನ ಮಾಡಬೇಕು. ತೋಟದಲ್ಲಿ ಎಕರೆಗೆ 6 ರಿಂದ 7 ಜೇನು ಪೆಟ್ಟಿಗೆಗಳನ್ನ ಇಡಬೇಕು. ಇದರಿಂದ ಪರಾಗಸ್ಪರ್ಶದ ಜೊತೆಗೆ ರೈತರಿಗೆ ಜೇನುತುಪ್ಪದಿಂದ ಹೆಚ್ಚುವರಿ ಆದಾಯ ಬರುತ್ತೆ. ನುಸಿ ಪೀಡೆಗೊಳಗಾದ ಕಾಯಿಗಳನ್ನ ಬೇರ್ಪಡಿಸಿ ನಾಶಪಡಿಸಬೇಕು. ಇದರ ನಿಯಂತ್ರಣಕ್ಕೆ ಬೇರಿನ ಮೂಲಕ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಒದಗಿಸಬೇಕು. ಪ್ರತಿ ಲೀಟರ್ ನೀರಿಗೆ 5 ಮಿಲಿ 2% ಬೇವಿನ ಎಣ್ಣೆಯನ್ನ ಮರಗಳಿಗೆ ಸಿಂಪಡಿಸಬಹುದು. ಈ ಎಲ್ಲಾ ಕ್ರಮಗಳನ್ನ ಮುಂಜಾಗ್ರತೆಯಾಗಿ ಕೈಗೊಂಡರೂ ಕೆಲವೊಮ್ಮೆ ಹೂವು ಮತ್ತು ಕಾಯಿಗಳು ಉದುರುವುದು ನಿಲ್ಲೋದಿಲ್ಲ. ಅಂತಹ ಸಂದರ್ಭದಲ್ಲಿ 1 ಮಿಲಿ ಪ್ಲಾನೋಫಿಕ್ಸ್ ಅನ್ನ 4 ರಿಂದ 5 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮತ್ತು ಹೊಸದಾಗಿ ತೆಂಗಿನ ತೋಟ ಮಾಡುವವರು ಉತ್ತಮ ಇಳುವರಿ ಕೊಡಬಲ್ಲ ಆರೋಗ್ಯವಂತ ತೆಂಗಿನ ಸಸಿಗಳನ್ನ ನಾಟಿಗೆ ಬೆಳೆಸಬೇಕು. ಒಂದ್ ವೇಳೆ ಈ ಎಲ್ಲಾ ಕ್ರಮಗಳನ್ನ ಕೈಗೊಂಡ್ರು ತೆಂಗಿನ ತೋಟಗಳಲ್ಲಿ ಹೂ ಮತ್ತು ಕಾಯಿ ಉದುರುವುದು ನಿಲ್ಲದೇ ಇದ್ದಾಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಹಾಯವನ್ನ ಪಡೆದುಕೊಳ್ಳುವುದು ಉತ್ತಮ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.